ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಿರುವಂತಹ ಕುತಂತ್ರಿಗಳ ಹುನ್ನಾರ ಬಯಲಾಗ್ತಾ ಇದೆ. ಇನ್ನು ಪವರ್ ಟಿವಿಯ ಧರ್ಮ ಯುದ್ಧಕ್ಕೆ ರಾಜ್ಯದಾದ್ಯಂತ ಈಗಾಗಲೇ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಪವರ್ಫುಲ್ ವರದಿಯ ಬಗ್ಗೆ ರಾಜ್ಯದ ಜನರು ಏನಂತಾರೆ ಬನ್ನಿ ನೋಡೋಣ. ಮೇಡಮ್, ನಮಗೆ ಏನು ಈಗ ಕಾಣ್ತಿದೆ ಅಂದರೆ ಕಾಣದ ಕೈಗಳು ಇದ್ರ ಹಿಂದೆ ತುಂಬ ಕೆಲಸ ಮಾಡ್ತಿದೆ. ನಮ್ಮ ಹಿಂದುತ್ವದ ಮೂಲಭೂತ ಮತ್ತು ನಮ್ಮ ಕಲ್ಚರ್ಗಳನ್ನ ಹಾಳು ಮಾಡ್ಲಿಕ್ಕಂತಲೇ ಕೆಲವೊಂದು ಗುಂಪುಗಳು ಎಡಪಕ್ಷಗಳು ಕೆಲಸ ಮಾಡ್ತಿದೆ. ನೋಡಿ, ವರ್ಷ ಯಾವುದಾದ್ರೂ ಒಂದು ದೇವಸ್ಥಾನದ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಇದಕ್ಕೆ ಮುಂಚೆ ನೋಡಿದ್ವಿ ನಾವು ಕೇರಳ ನಮ್ಮ ಅಯ್ಯಪ್ಪ ದೇವಸ್ಥಾನದ ಬಗ್ಗೆ ನೋಡಿದ್ವಿ. ಹೆಣ್ಮಕ್ಳನ್ನೆಲ್ಲ ಬಿಟ್ಟು ಅಲ್ಲಿ ಒಂದು ಹಾಳು ಮಾಡಿದ್ರು. ಮತ್ತು ತಿರುಪತಿ ದೇವಸ್ಥಾನದಲ್ಲಿ ನೋಡಿದ್ವಿ, ಲಡ್ಡು ಒಂದು ಕೇಸ್ ತೆಗೆದು ಅದು ಹೆಸರು ಹಾಳು ಮಾಡಿದ್ರು. ಈಗ ಧರ್ಮಸ್ಥಳದ್ದು ಹಾಳು ಮಾಡ್ತಿದ್ದಾರೆ. ಈಗ ಚಾಮುಂಡಿ ಬೆಟ್ಟದ್ದು ಇದರಿಂದ ಯಾವುದೋ ದೊಡ್ಡ ಒಂದು ನೆಟ್ವರ್ಕ್ ಕೆಲಸ ಮಾಡ್ತಿದೆ. ನಮ್ಮ ಕಲ್ಚರ್ನ ಹಾಳು ಮಾಡಲಿಕ್ಕೆ ನಮ್ಮ ಜನ ಹಿಂದುತ್ವವನ್ನು ತೊರೆಯಬೇಕು ಅನ್ನೋ ಇದು ಕೆಲಸ ಮಾಡ್ತಿದೆ ಮೇಡಮ್. ಇಲ್ಲ ಮೇಡಮ್, ಒಬ್ರು ಕಂಪ್ಲೇಂಟ್ ಮಾಡ್ತಾರೆ, ಫಸ್ಟ್ ಅದು ಇವ್ರು ಎನ್ಕ್ವೈರಿ ಮಾಡಬೇಕು, ನಿಜಾನ ಸುಳ್ಳ ಅನ್ನೋದು. ಯಾರೋ ಮುಖವಾಡ ಹಾಕೋ ಬಂದು ಅವ್ನು ಕಂಪ್ಲೇಂಟ್ ಮಾಡ್ದ ಅಂದರೆ ಡೈರೆಕ್ಟಾಗಿ ಆ್ಯಕ್ಷನ್ ತೊಗೊಂಡ್ರಿ, ಕೇಸ್ ಫೈಲ್ ಮಾಡಿದ್ರಿ, ಇವೆಲ್ಲ ಏನಾರ ಮಾಡ್ರಿ ಬೇಡದಿರೋದು. ಅವ್ನು ಹೇಳ್ತೀರ ನಿಜಾನ ಸುಳ್ಳ ಅನ್ನೋ ಸತ್ಯಾಂಶ ಫಸ್ಟ್ ಮಾಡು. ಒಂದು ಸಿಂಪಲ್ ಒಂದು ಪಿಕ್ ಪ್ಯಾಕೆಟ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಎಲ್ಲಾಯಿತು, ಏನಾಯಿತು, ನಿಜ ಆಯ್ತಾ ಇಲ್ವಾ ಎನ್ಕ್ವೈರಿ ಮಾಡ್ಬಿಟ್ಟು ಇದು ಮಾಡ್ತಾರೆ. ಇಂಥ ದೊಡ್ಡ ಕೇಸ್ನ ಇವ್ರು ಇಷ್ಟು ಹೆಂಗ್ ಒಪ್ಕೊಂಡ್ರು ಅನ್ನೋದೇ ಒಂದು ಡೌಟ್ ಮೇಡಮ್. ನಾವು ಏನು ಹೇಳಲ್ಲ, ರಾಜಕೀಯದವರು ಇದ್ದಾರೆ, ಅದರಲ್ಲಿ ಎತ್ತಿದ ಕೈಯಾಗಿದ್ದಾರೆ. ಅದಕ್ಕೆ ಈ ದೇಶದಲ್ಲಿ ಅದೇನು ಹೇಳ್ತಾರಲ್ಲ, ಹಿಂದೂಗಳು ಮುಸ್ಲಿಮ್ಗಳು ಅಂತ ತಗಲಾಗಿ ಇಕ್ತಾರೆ. ಅವರು ಬೆಳೆಯೋಕ್ಕೆ ನಮ್ಮನ್ನು ಇದು ಮಾಡ್ತಾವ್ರೆ. ನಾವು ಪಬ್ಲಿಕ್ ಅವರು ಅದೇನು ಹೇಳ್ತಾರಲ್ಲ, ಇದೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಆಗಿದ್ದೀವಿ. ರಾಜಕೀಯದವರೆಲ್ಲ ಬರೀ ರಾಜಕೀಯ ಮಾಡ್ಕೊಂಡು ಮುಂದಕ್ಕೆ ಅದನ್ನ ತಗೊಂಡು ಹೋಗ್ತಾವ್ರೆ. ಹಿಂದೂ ದೇವ್ರನ್ನ ಅದೇನು ಹೇಳ್ತಾರಲ್ಲ, ಮಾರಾಟ ಥರ ಇಕ್ಬಿಟ್ಟವ್ರೆ. ಇಲ್ಲಿ ಹೋಗ್ತಾರೆ, ಅಲ್ಲೂ ಹೋಗ್ತಾರೆ. ಈ ಥರ ಎಲ್ಲ ಕೆಲಸ ಮಾಡ್ತಾರೆ. ಅವಾಗ ರಾಜಕೀಯದವರು ಎಲ್ಲಿಂದ ಇದು ಮಾಡ್ತಾರೆ? ಅದೇ ಪವರ್ ಟಿವಿ ಅವ್ರು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಏನು ಮಾಡ್ತಾವ್ರೆ ಅಂತ. ಅವ್ರ ದುರಾಂಕಾರಗಳು ಮಾಡ್ತಾನೆ ಇದ್ದಾರೆ. ದೇವ್ರು ಬಿಡ್ತದ, ನಮ್ಮ ದೇವ್ರು ಬಿಡ್ತದ, ಮಾಡೋ ಕೆಲಸ ಮಾಡ್ತಾರೆ ಮೇಡಮ್. ಇದು ಈಗ ನಾವು ಮೊದಲೆಲ್ಲ ಅವ್ರು ಯಾರೋ ಬೋರ್ಡೆ ಹಿಡ್ಕೊಂಬಂದ್ರು ಬಂದಾಗ ನಿಜ ಮಾಡಿಬಿಟ್ಟಿದಾರೇನೋ, ಮುಚ್ಚಿಬಿಟ್ಟಿದಾರೇನೋ, ತೆಗೆದೇ ಬಿಡ್ತಾರೇನೋ ಅನ್ನೋ ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ವಿ. ಯಾಕೆಂದರೆ ನಾವು ಧರ್ಮಸ್ಥಳದ ಭಕ್ತರೆ. ಹಿಂದೂ ದೇವಸ್ಥಾನನ ಇವತ್ತು ಟಾರ್ಗೆಟ್ ಮಾಡಿ ಅವರು ಯಾವುದೋ ಇಲ್ದಿರೋದನ್ನ ತೊಗೊಂಬಂದು ಇದೇ ಅಂತ ತಪ್ಪು ಮಾಡಿ ಪೊಲೀಸ್ನವ್ರನ್ನೆಲ್ಲ ಮಂಗಗಳ ಥರ ಮಾಡಿ ಅಗಿಸಿ ಇದೆಲ್ಲ ಸರ್ಕಾರಕ್ಕೆ ಹೊರೆ ಮಾಡೋದಲ್ಲದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕೆಟ್ಟ ಹೆಸರು ತರಕ್ಕೆ ಪ್ರಯತ್ನ ಪಟ್ಟರು. ಅದು ಆಗಲ್ಲ ಮೇಡಮ್, ಅವ್ರ ಕೈಲಿ ಅದು ಮಾಡೋದು ಸುಳ್ಳು. ಈಗ ತನಿಖೆಗಳೆಲ್ಲ ನಡೀತಾ ಇರೋದು ನೋಡಿದ್ರೆ ಇದು ಮೋಸ್ಟ್ಲಿ ಗೌರ್ಮೆಂಟ್ಗೆ ಬಂದು ಸೇರ್ಕೊಳ್ಳೋಂಗಿದೆ ಕೊನೆ ಮಟ್ಟದಲ್ಲಿ. ಹಾಗಾಗಿ ಕೂಲಂಕುಷವಾಗಿ ಪರಿಶೀಲನೆ ಆಗಲೇಬೇಕು, ತನಿಖೆ ಆಗಲೇಬೇಕು ಮೇಡಮ್. ಪವರ್ ಟಿ ವಿ ವರದಿ ನಾವು ಸ್ವಾಗತಿಸ್ತೀವಿ ಮೇಡಮ್. ಯಾಕೆಂದರೆ ಇದು ಹೋರಾಟ ಮಾಡಲೇಬೇಕು. ಈಗ ನಮ್ಮ ಪವರ್ ಟಿ ವಿ ಇದು ನಮ್ಮ ಕರ್ನಾಟಕ ಒಂದು ಚಾನಲ್ ಆಗಿರೋದ್ರಿಂದ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಬಂದಾಗ ಹೋರಾಟ ಮಾಡಲೇಬೇಕು ಮೇಡಮ್. ಇದಕ್ಕೆ ನಾವು ಸ್ವಾಗತ ಇದೆ ಮೇಡಮ್. ಷಡ್ಯಂತ್ರ ಅಂತಂತ ಬಂದರೆ ಧರ್ಮಸ್ಥಳ ಮೇಲಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡೋಂಥ ಕೆಲಸ ಹಿಂದೆಯಿಂದನೂ ನಡ್ಕೊಂಡು ಬರ್ತಾ ಇದೆ. ಅದನ್ನ ಕಾಣದ ಶಕ್ತಿಯಿಂದ ಕಾಣದ ಕೈವಾಡ ಇದೆ ಅನ್ನೋದು ಸಾಬೀತಾಗ್ತಾ ಇದೆ. ಈಗ ಎಲ್ಲರಿಗೂ ನಿರೂಪಿಸ್ತಾ ಇದೆ ಏನಂತ, ಧರ್ಮಸ್ಥಳದ ಬಗ್ಗೆ ಇನ್ನೂ ಅವ್ರು ಮಾಡಿರೋಂಥ ಏನೇನು ಕಾರ್ಯಗಳಿದೆಯೋ ಈಗ ಅಪಪ್ರಚಾರದಿಂದ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ಮೇಲೆ ಇನ್ನೂ ಹೆಚ್ಚು ಭಕ್ತಾದಿಗಳು ಹೆಚ್ಚಿಗೆ ಆಗ್ತಿದ್ದಾರೆ. ಇದರಿಂದ ಯಾರೋ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡೋಕ್ಕಂತ ಹೊರಟಿದ್ರು ಅವ್ರಿಗೆ ಇದರಿಂದೇನು ಏನು ಒಂದು ಒಳ್ಳೆ ತರವಾಗಿ ಅವ್ರಿಗೆ ಯಾವುದೇ ನ್ಯಾಯ ದೊರಕಲ್ಲ ಮೇಡಮ್. 2 ವರ್ಷದಿಂದ ಸತತವಾಗಿ ಇದು ಪವರ್ ಟಿವಿ ಅವರು ಇದನ್ನ ಬಿತ್ತರ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಇದರಲ್ಲಿ ಈಗ ಕಾಣಿಸ್ತಾ ಇದೆ ಸತ್ಯಾಂಶ ಯಾವುದು ಅನ್ನೋದು. ಸೊ ಅದಕ್ಕೆ ಪವರ್ ಟಿವಿಗೆ ಕೃತಜ್ಞತೆ ಹೇಳ್ಬೇಕಂತ. ಇವತ್ತಿಲ್ಲ, ಯಾಕಂದ್ರೆ ದೇವ್ರಿಗಂತ ಇದು ತರಬಾರ್ದು. ತಂದವ್ರೆ ಇನ್ನೊಂದು ಆ ಥರ ಮಾಡಬಾರ್ದಾಗಿತ್ತು, ಮಾಡೋರೆ ತಪ್ಪದು. ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಥರ ದೇವ್ರಿಗೆ ಹಂಗೆ ಮಾಡತ್ತವ. ಯಾಕಂದ್ರೆ ಆವತ್ತಿಂದ ಇಲ್ಲ, ಇವತ್ತು ಇಲ್ಲ. ಅಷ್ಟೊಂದು ದೊಡ್ಡ ವಿಷಯನ ತರಬಾರ್ದು. ಶಿಕ್ಷೆ ಕೊಡ್ತಾನೋ ಇಲ್ಲ ಜನಗಳೇ ಕೊಡ್ತಾರೋ ಇಲ್ಲ ಸರ್ಕಾರನೇ ಕೊಡುತ್ತೋ, ಒಟ್ಟಿನಲ್ಲಿ ಕೊಡಬೇಕು. ಆ ಥರ ತರಬಾರ್ದು. ಆಗಿದೆ